ಕೂರಿಸ್ಬೇಕು. ಅದೇ ಒಂದು ಗ್ಲಾಸ್ ಹೊರಬೇಕು. ಒಂದಿದೆಯಾ? ಒಂದಿದೆ. ಅದ್ರ ಮೆಜರ್ಮೆಂಟ್ ತಗೊಂಡು ಗ್ಲಾಸ್ ಕಟ್ಟಿಟ್ಬಿಟ್ರೆ ಗ್ಲಾಸ್ ಇದೆ. ಮಾಡಿಸ್ಬೇಕು. ಪ್ಲೇನಾ? ಹಾಂ, ಪ್ಲೇನ್ ಇದೆ. ಡಿಸೈನ್ ಮಾಡೋದು. ಡಿಸೈನ್ ಅದು ಒಂದಿದೆ. ಡಿಸೈನ್ ಇದೆ. ಒಂದು ಡಿಸೈನ್ ಆಗಲ್ಲ ಸರ್. ಹಾಂ, ಎಲ್ಲ ಪ್ಲೇನೇ ಮಾಡಿ, ಏನು ತೊಂದರೆ ಏನಿಲ್ಲ. ಒಂದು ಪ್ಲೇನ್ ಒಂದು ಡಿಸೈನ್. ಹಾಂ, ಇರಲಿ, ಏನು ತೊಂದರೆ ಇಲ್ಲ. ಜಾಸ್ತಿ ಇದೊಂದು ಮೇನು ಇಲ್ಲಿ ನಾನು ಫಿಟ್ ಮಾಡಕ್ಕೆ ಹೋದೆ ನೆನ್ನೆ. ಇಲ್ಲಿ ಸ್ಕ್ರೂ ಲೂಸ್ ಆಗಿತ್ತು, ದೊಡ್ಡ ಸ್ಕ್ರೂ ಅಂತೆ. ಅಲ್ಲಿ ಎಡ್ಜಲ್ಲಿತ್ತು, ಕಟ್ ಆಗ್ಬಿಟ್ಟಿದೆ. ಕಟ್ ಹಾಕ್ತೀರಾ? ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಭಾನುವಾರ ಬೆಳಿಗ್ಗೆ ನನ್ನ ಕ್ಲೀನಿಂಗು ಡಸ್ಟಿಂಗು ಶುರು ಮಾಡೋ ಮುಂಚೆ ಒಂದು ಹೊಸ ಕೆಲಸನ ಶುರು ಮಾಡಿಸಿದ್ದಾರೆ ರಾಜೇಶ್. ನಿನ್ನೆ ಆ್ಯಕ್ಚುಲಿ ಕಿಚನಲ್ಲಿರೋ ಈ ಸಿಂಕ್ ಕೆಳಗಡೆ ಇರೋ ಬಾಗ್ಲದು ಕೆಳಗಡೆ ಮುರಿದೋಗಿತ್ತು. ನಾನು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಏನಾಯಿತು ಅಂದರೆ ಸ್ಕ್ರೂ ಲೂಸ್ ಆಗಿಬಿಟ್ಟಿದೆ. ಸ್ಕ್ರೂ ಲೂಸ್ ಯಾಕಾಯಿತು ಅಂತ ಇವ್ರು ಬಂದು ಹೇಳಿದ್ರು. ಅದು ಒಳಗಡೆ ಅದಕ್ಕೆ ಗ್ರಿಪ್ ಏನೂ ಇಲ್ಲ, ಅದಕ್ಕೆ ಅದು ಬಂದ್ಬಿಟ್ಟಿದೆ ಅಂತ ಹೇಳಿ. ನಾನು ಮೊದಲಿಂದನೂ ಅದನ್ನು ತೆಗೆದು ಬಾಗಿಲು ತೆಗಿಯೋದು ಹಾಕೋದು ಮಾಡಿದಾಗ ಕಟ್ ಕಟ್ ಅಂತ ಶಬ್ದ ಬರ್ತಾ ಇತ್ತು. ನನಗೆ ಆವಾಗ ಅದು ಗೊತ್ತಾಗಿರಲಿಲ್ಲ, ಲೂಸ್ ಇತ್ತು, ಅದಕ್ಕೆ ಅದು ಸರಿಯಾಗಿ ಕೂರ್ತಾ ಇರಲಿಲ್ಲ ಅಂದ್ಬಿಟ್ಟು ಆ ಥರ ಆಗ್ತಾ ಇತ್ತು. ಈಗ ಅದು ಫುಲ್ ಮುರಿದೇ ಹೋಯಿತು, ಬಾಗಿಲು ತೆಗಿಯೋಕ್ಕಾಗದೆ ಇರೋ ರೀತಿಯಲ್ಲಿ. ಸೊ ಅದು ಇಲ್ಲದೆ ಇರೋದಕ್ಕಾಗೋದಿಲ್ಲ. ರಾಜೇಶ್ ಟ್ರೈ ಮಾಡಿದ್ರು ಮಾಡೋದಕ್ಕೆ, ಬಟ್ ಆಗಲಿಲ್ಲ. ಅದಕ್ಕೆ ನಿನ್ನೆಯಿಂದ ಟ್ರೈ ಮಾಡಿ ಇವತ್ತು ಒಂದು ಕಾರ್ಪೆಂಟರ್ನ ಕರೆಸ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ನಿಜವಾಗ್ಲೂ ಸ್ನೇಹಿತರೆ, ಸಣ್ಣ ಪುಟ್ಟ ಕೆಲಸಕ್ಕೆ ಕಾರ್ಪೆಂಟರ್ಗಳು ಸಿಗೋದೇ ಇಲ್ಲ. ಅವ್ರಿಗೇನಿದ್ರೂ ದೊಡ್ಡ ದೊಡ್ಡ ಕೆಲಸ ಬೇಕು. ಹೇಗೋ ನಮ್ಮ ಪುಣ್ಯ ಇವರು ಬಂದು ಮಾಡಿಕೊಡ್ತಾ ಇದ್ದಾರೆ. ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನಾನು ನೀರು ಕುಡಿದ್ಬಿಟ್ಟು ಸೋಕಡ್ ಬಾದಾಮ್ ತಿಂದ್ಬಿಟ್ಟು ಬೇರೆ ಕೆಲಸ ಏನೇ ಇದ್ರೂ ಶುರು ಮಾಡೋ ಮುಂಚೆ ನೇಲ್ ಕಟ್ ಮಾಡ್ಕೊಳ್ತೀನಿ, ನನ್ನದು ಮತ್ತು ಸಾನುದು. ಬೇರೆ ದಿನ ಎಲ್ಲ ನಾನು ಮಾಡೋಕ್ಕೆ ಹೋಗೋದಿಲ್ಲ, ಬರೀ ಭಾನುವಾರದೊತ್ತು ಮಾತ್ರನೇ. ಇದಾದಮೇಲೆ ನಾನು ಹಾಲು ಕುಡಿಯೋದು ಅಥವಾ ಏನೇನು ಕೆಲಸಗಳಿದೆ ನೋಡೋದು ಮಾಡ್ಕೊಳ್ತೀನಿ. ಕಿಚನ್ದು ಫಿಕ್ಸ್ ಆಯಿತು ಬಾಗಿಲು. ನೆಕ್ಸ್ಟ್ ರೂಮಲ್ಲಿ ಕೂಡ ಅದೇ ಥರ ಆಗಿತ್ತು. ಒಂದು ಸಾರಿ ಸಾನು ತೆಗೆದು ಮುಚ್ಚಬೇಕಾದ್ರೆ ಅವಳ ಮೇಲೇ ಬಿದ್ದುಬಿಡ್ತಾ ಇತ್ತು, ಆ ಥರ ಆಗಿತ್ತು. ಅದನ್ನು ರಾಜೇಶ್ ಹಾಕಿದ್ರು, ಬಟ್ ಅದು ಕೂಡ ಆಗ್ತಾ ಇರಲಿಲ್ಲ. ಅದನ್ನು ಕೂಡ ಮಾಡಿಸಿದ್ವಿ. ಅಲ್ಲಿ ಸ್ಕ್ರೂ ಟೈಟ್ ಮಾಡಿಸಿದ್ವಿ, ಬೇರೆ ಜಾಗದಲ್ಲಿ ತೂತು ಮಾಡಿಬಿಟ್ಟು ಅಲ್ಲಿ ಸ್ಕ್ರೂ ಟೈಟ್ ಮಾಡಿಸೋದು. ನೆಕ್ಸ್ಟ್ ಇದು ಹಾಲಲ್ಲಿರೋ ಅಂಥ ಒಂದು ಶೋ ಕೇಸ್. ಮೇಲ್ಗಡೆದು ಅವರು ನಾವು ಇಲ್ಲಿಗೆ ಬಂದಾಗಲೇ ಅದು ಸರಿಯಾಗಿ ಕೂರಿಸಿರ್ಲಿಲ್ಲ ಅವರು, ಆವಾಗಲೇ ಬಿದ್ದೋಗಿತ್ತು. ನಾನು ತೆಗಿಬೇಕಾದ್ರೆ ಇಡಬೇಕಾದ್ರೆ ಎಲ್ಲನೂ ಕೂಡ ಹುಷಾರಾಗಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ನನಗೆ ಗೊತ್ತಿತ್ತಲ್ವ, ಇನ್ನು ಯಾರೂ ಮುಟ್ತಾ ಇರಲಿಲ್ಲ. ಅದು ಕ್ಲೀನಿಂಗಿಗೆ ಮಾತ್ರನೇ ನಾನು ಅದನ್ನು ಟಚ್ ಮಾಡ್ತಾ ಇದ್ದಿದ್ದು. ಸೊ ಕ್ಲೀನ್ ಮಾಡಬೇಕಾದ್ರೆ ನಿಧಾನಕ್ಕೆ ತೆಗಿಯೋದು ಹಾಕೋದು ಮಾಡ್ತಾ ಇದ್ದೆ. ಅವತ್ತು ರಾಜೇಶ್ ಇದೇನಿದು ಇಷ್ಟೊಂದು ಲೂಸ್ ಇದೆಯಲ್ಲ, ತಡಿ ನಾನು ಕರೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅದು ಕೂಡ ಅವ್ರ ಕೈಯಲ್ಲಿ ಆಗಿರಲಿಲ್ಲ. ಅದಕ್ಕೆ ಅದನ್ನು ಕೂಡ ಇವತ್ತು ಮಾಡಿಸ್ಬಿಡೋಣ ಅಂತ ಇಲ್ಲೂ ಕೂಡ ಫಿಕ್ಸ್ ಮಾಡಿಸ್ತಾ ಇದ್ದೀವಿ. ಈಗ ಸ್ನೇಹಿತರೆ ಅವರು ಫಿಕ್ಸ್ ಮಾಡಿ ಹೋದರು. ಆಮೇಲೆ ನಾನು ಇವತ್ತು ತಿಂಡಿಗೆ ಭಾನುವಾರದೊತ್ತು ಯೂಶ್ವಲಿ ನಾನು ಮೆಂತೆ ಮುದ್ದೆ ಮಾಡೋದು, ಸಿಹಿ ಮುದ್ದೆ ಅಥವಾ ಮೆಂತೆ ಮುದ್ದೆ, ಗೋಧಿ ಮುದ್ದೆ ಅಂತ ಹೇಳ್ತಾರಲ್ಲ ಅದು. ಸೊ ಅದಾದಮೇಲೆ ನಾನೀಗ ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು, ಒಳಗಡೆಯಿಂದ ಡೀಪ್ ಕ್ಲೀನಿಂಗ್ ಅಲ್ಲ, ಒಳಗಡೆ ಎಲ್ಲ ಏನೂ ತೆಗೆದು ಮಾಡೋದಿಲ್ಲ. ಹಾಗೆ ಈ ಡಬ್ಬಗಳೆಲ್ಲ ಏನೂ ಕ್ಲೀನ್ ಮಾಡೋದಿಲ್ಲ. ಹೊರಗಡೆಯಿಂದ ಅದು ಕೂಡ ನಮ್ಮ ಮನೇಲಿ ಹಾರ್ಡ್ ವಾಟರ್ ಆಗಿರೋದ್ರಿಂದ ಆ ಒದ್ದೆ ಕೈಯಲ್ಲಿ ಮುಟ್ಟಿದಾಗ ಒಂಥರ ಕಲೆ ಥರ ಕಾಣುತ್ತೆ. ಹಾಗಾಗಿ ನಾನು ಸ್ವಲ್ಪ ಸೋಪ್ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಬಟ್ಟೆಯಲ್ಲಿ ಒರೆಸಿದ್ರು ಕೂಡ ಆ ಕಲೆಗಳು ಕಾಣುತ್ತೆ, ಅದು ಹೋಗೋದೇ ಇಲ್ಲ. ಆ್ಯಂಡ್ ಈ ಸ್ಟೀಲ್ ನಾವು ಏನು ತೆಗಿತೀವಿ ಮುಚ್ತೀವಿ ಅಲ್ವಾ ಹ್ಯಾಂಡಲ್ಸ್, ಅಲ್ಲೂ ಕೂಡ ನಾನು ಯೂಶ್ವಲಿ ಏನು ಅಡುಗೆ ಮಾಡ್ತಾ ಇರ್ತೀನಿ, ಮಸಾಲೆ ಪದಾರ್ಥ ಇರ್ಬೋದು, ಹಸಿಟ್ಟಾಗಿರ್ಬೋದು, ಅದೆಲ್ಲನೂ ಕೂಡ ಉದುರಿರುತ್ತೆ, ಧೂಳು ಕೂತಿರುತ್ತೆ. ಸೊ ಅದನ್ನು ಕೂಡ ನಾನು ಜಸ್ಟ್ ಪ್ಲೇನ್ ಬಟ್ಟೆಯಲ್ಲಿ ಪ್ಲೇನ್ ವಾಟರಲ್ಲಿ ಒರೆಸಿದ್ರೆ ಹೋಗೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಸೋಪು ಎಲ್ಲ ಯೂಸ್ ಮಾಡಿಕೊಂಡು ಒರೆಸ್ತಾ ಇದ್ದೀನಿ. ಇವತ್ತು ಒಂಥರ ನನ್ನ ಸಂಡೇ ಮಾರ್ನಿಂಗ್ ರುಟೀನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ದಂಗೆ ಆಗುತ್ತೆ. ಹಾಗೆ ನನ್ನ ಕಿಚನ್ ಕ್ಲೀನಿಂಗ್ ಕೂಡ ನಿಮ್ಮ ಜೊತೆನೇ ಮಾತಾಡ್ತಾ ಮಾಡ್ಕೊಳ್ತೀನಿ.
ಈಗ ಅದು ಶೆಲ್ಫ್ಸ್ ಎಲ್ಲ ಆಯಿತು ಸ್ನೇಹಿತರೆ. ವುಡನ್ ಕೆಲಸಗಳೆಲ್ಲ ಈಗ ಎಲೆಕ್ಟ್ರಾನಿಕ್ಸ್ ಅಥವಾ ಏನೇನು ಥಿಂಗ್ಸ್ಗಳು ಇಟ್ಟಿದ್ದೀನೋ ಕಿಚನಲ್ಲಿ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಡಸ್ಟಿಂಗ್ ಅಂತೂ ಸ್ನೇಹಿತರೆ ಅದು ನಾನು 3 days ಒನ್ಸ್ ಮಾಡಲೇಬೇಕು, ತುಂಬ ಡಸ್ಟ್ ಆಗುತ್ತೆ. ಈ ಫ್ರಿಡ್ಜ್ ನಾನು ತಗೊಂಡು ನಿಯರ್ಲಿ ಅರೌಂಡ್ 10 years ಆಗಿದೆ. ಇದು ಸ್ಯಾಮ್ಸಂಗ್ದು ಸಿಂಗಲ್ ಡೋರು, 185 or 190 ಏನೋ ಲೀಟರ್ಸ್ದು ಇದು. ನನಗೆ ಆವಾಗ ಫ್ರಿಡ್ಜ್ನ ನೆಸಸರಿ ಇರಲಿಲ್ಲ, ಬಟ್ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂತ ತೊಗೊಂಡಿದ್ದೆ. ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನೆಕ್ಸ್ಟ್ ಇದು ನನ್ನ ಬೇಕಿಂಗಿಗೆ ಅಂತ ನಾನು ತೊಗೊಂಡಿದ್ದು. ಕೇಕ್ ಮಾಡೋದನ್ನು ಕಲಿಬೇಕು, ಹಾಗೆ ತಂದೂರಿ ಚಿಕನ್ ಮಾಡೋದನ್ನು ಕಲಿಬೇಕು ಅಂತ ಹೇಳಿಬಿಟ್ಟು ಇದು ನಾನು ಈ ಮನೆಗೆ ಬಂದಾಗ ಹೊಸದಾಗಿ ನಾನು ಫಸ್ಟ್ ಥಿಂಗ್ ತೊಗೊಂಡಿದ್ದು. ಇದು ಬಂದು ಕ್ರೋಮಾ ಕಂಪ್ನಿದು, ಕ್ರೋಮಾ ಬ್ರ್ಯಾಂಡಿಂದು. ಇದು ಸುಮಾರು ಜನಕ್ಕೆ ಕೇಳಿದ್ದೀರಾ ಇದು ಎಲ್ಲಿ ತೊಗೊಂಡಿದ್ದು, ನಮಗೂ ಇದರ ರಿವ್ಯೂ ಕೊಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಇದರ ರಿವ್ಯೂ ವಿಡಿಯೋ ಮಾಡಿದ್ದೀನಿ ನಾನು, ಡೀಟೇಲ್ ವಿಡಿಯೋ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಇದು ಕೂಡ ಮೋರ್ ದ್ಯಾನ್ 3 years ಆಯಿತು. ಇಟ್ಸ್ ವರ್ಕಿಂಗ್ ಗುಡ್. ಆ್ಯಂಡ್ ಬೇರೆ ಬ್ರ್ಯಾಂಡಿಂದ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ, ಯಾಕಂದರೆ ಇದು ಹೊಸ ಬ್ರ್ಯಾಂಡ್, ಆವಾಗ ಜಾಸ್ತಿ ಚಾಲ್ತಿಯಲ್ಲಿ ಇರಲಿಲ್ಲ. ಹಾಗಾಗಿ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಂಡ್ ಬೇಕಿಂಗ್ ರಿಲೇಟೆಡ್ ನೀವು ಏನೇನು ಮಾಡಬೇಕು ಅಂತಿದ್ದೀರೋ, ನಾನು ಒಂದು ಸಾರಿ ವೀಡಿಯೋಸ್ನ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಅದು ಬಿಟ್ಟು ನಿಮ್ಗೆ ಯಾವುದಾದ್ರೂ ಬೇಕು ಅನ್ನೋ ಹಾಗಿದ್ರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಸೊ ಬೇಕಿಂಗ್ ಪ್ಲೇ ಲಿಸ್ಟ್ನ ಕೂಡ ಚೆಕ್ ಮಾಡಿ. ನೆಕ್ಸ್ಟ್ ಈ ಡ್ರಾಯರ್ ನನಗೆ ಅವಾಗ ಕೇಳ್ತಾ ಇದ್ರಿ. ಇದು ನಾನು ಮೀಶೋಲ್ಲಿ ತೊಗೊಂಡಿದ್ದು ರೀಸೆಂಟಾಗೇ. ಚೆನ್ನಾಗಿದೆ ಕೂಡ ಇದೂ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಆ್ಯಂಡ್ ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಕೊಳ್ಬೋದು. ನೀವು ಕಿಚನಲ್ಲಿ ಇಟ್ಕೊಳ್ತಿರೋ, ರೂಮಲ್ಲಿ ಇಟ್ಕೊಳ್ತಿರೋ, ಆಫೀಸ್ ರೂಮಲ್ಲಿ ಇಟ್ಕೊಳ್ತಿರೋ, ಅಥವಾ ಮಕ್ಕಳ ಸ್ಟೇಷನರೀಸ್ ಇಡ್ತಿರೋ, ಟಾಯ್ಸ್ ಇಡ್ತಿರೋ, ಬಟ್ಟೆಗಳು ಇಡ್ತಿರೋ, ಬುಕ್ಸ್ ಇಡ್ತಿರೋ, ಅದೆಲ್ಲ ಕೂಡ ನಿಮಗೆ ಬಿಟ್ಟಿರೋದು. ಇದು 5 ಡ್ರಾವರ್ಸ್ ಇದೆ. ಡ್ರಾವರ್ಸ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಅದು ಬಿಟ್ಟರೆ ಮಿಕ್ಸಿ ಕೂಡ ನಾನು ಲಾಸ್ಟ್ ಇಯರ್ ಈ ಕೂಲರ್ ತೊಗೊಂಡಲ್ವ, ಕೂಲರ್ ಜೊತೆ ಫ್ರೀಯಾಗಿ ಕೊಟ್ಟಿದ್ರು. ಅದು ಕ್ರೋಮಾ ಬ್ರ್ಯಾಂಡಿಂದೆ. ಅದು ಕೂಡ 500 voltsದು ಅಥವಾ ವ್ಯಾಟ್ಸ್ದು. ಅದು ನಮಗೆ 3 ಜನಕ್ಕೆ ಅದು ಸೂಟಬಲ್ ಅಲ್ಲ, 750 ತೊಗೊಳ್ಬೇಕು. ಬಟ್ ಅದು ವೇಸ್ಟ್ ಆಗುತ್ತಲ್ಲ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನೇನು ಎಲೆಕ್ಟ್ರಾನಿಕ್ಸ್ ಇಟ್ಕೊಂಡಿಲ್ಲ. ಆ್ಯಂಡ್ ಚಿಮ್ನಿ ಬಗ್ಗೆ ನೀವು ಕೇಳೋದಾದರೆ, ಚಿಮ್ನಿ ನಾವು ಈ ಮನೆಗೆ ಬಂದಾಗ ಹಾಕ್ಸಿದ್ದು ಹಿಂಡ್ವೇರ್ ಬ್ರ್ಯಾಂಡಿಂದು. ಇದು ಸಕ್ಷನ್ ಕೆಪಾಸಿಟಿ 1100 ಇದೆ. ಸೊ 1000 ಮೇಲಿರುವಂಥ ಸಕ್ಷನ್ ಕೆಪಾಸಿಟಿ ತೊಗೊಂಡಾಗ ಮಾತ್ರನೇ ಘಾಟ್ ಎಲ್ಲ ಕಡೆನೂ ಹರಡೋದಿಲ್ಲ. ಅದನ್ನು ಸಕ್ ಮಾಡಿಬಿಟ್ಟು ಹೊರಗಡೆ ಬಿಡುತ್ತೆ. ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಬಟ್ ಸ್ವಲ್ಪ ಸೌಂಡ್ ನಾಯ್ಸಿ ಅಂತ ಹೇಳ್ಬೋದು, ನಾಯ್ಸ್ಲೆಸ್ ಕೂಡ ಬರುತ್ತೆ. ಅದನ್ನು ನೀವು ನೋಡಿಬಿಟ್ಟು ತೊಗೊಳ್ಬೋದು. ಈಗ ನಾನು ಈ ಟೈಲ್ಸ್ನೆಲ್ಲ ಏನು ಸೋಪು ನೀರಲ್ಲಿ ಏನು ಮಾಡ್ತಾಯಿಲ್ಲ, ಜಸ್ಟ್ ಪ್ಲೇನ್ ಬಟ್ಟೆಯಲ್ಲೇ ಒರೆಸ್ಕೊಳ್ತಾ ಇದ್ದೀನಿ. ಇದು ನಾನು ತಿಂಗಳಿಗೊಂದ್ಸರಿ ಸ್ವಲ್ಪ ಡಲ್ ಕಾಣಿದಾಗ ಮಾತ್ರನೇ ಮಾಡೋದು, ರೆಗ್ಯುಲರ್ ಆಗಿ ನಾನು ಮಾಡೋದಿಲ್ಲ ಸ್ನೇಹಿತರೆ. ಸೊ ಇವತ್ತು ನನ್ನ ಸಂಡೇ ರುಟೀನಲ್ಲಿ ಕಿಚನ್ ಕ್ಲೀನಿಂಗ್ ಆಯಿತು. ಐ ಆಮ್ ವೆರಿ ಹ್ಯಾಪಿ. ಧೂಳಿದ್ರೆ ನನಗೆ ನೋಡೋಕ್ಕಾಗೋದಿಲ್ಲ. ಹಾಗನ್ಬಿಟ್ಟು ನನಗೆ ಡೈಲಿ ಒನ್ಸ್ ಡಸ್ಟಿಂಗ್ ಮಾಡ್ಕೊಳ್ಳಿ ಅಂದರೆ ನಂಗೆ ನಿಜವಾಗ್ಲೂ ಅದು ಆಗೋದಿಲ್ಲ. ತುಂಬ ಟೈಮ್ ಹಿಡಿಸ್ತಾ ಇದೆ ಅಂತ ಅನಿಸುತ್ತೆ. ಬೇರೆ ಕೆಲಸಕ್ಕೆ ನನಗೆ ಟೈಮೇ ಸಿಗೋದಿಲ್ಲ. ಸೊ ಯಾವಾಗಲಾದರೂ ಒಂದು ಸಾರಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ. ಇದೊಂಥರ ನನ್ನ ಮಿನಿ ಕಿಚನ್ ಟೂರ್ ಥರನೇ ತೋರಿಸ್ತಾ ಇದ್ದೀನಿ, ನನ್ನ ಕಿಚನಲ್ಲಿ ಏನೇನು ಸಾಮಾನುಗಳಿದೆ ಅಂತ ಹೇಳಿಬಿಟ್ಟು. ಹಲೋ ಸ್ನೇಹಿತರೆ, ಬೆಳಗ್ಗೆಯಿಂದ ಬರೀ ಕೆಲಸನೇ ಆಯಿತು. ಊಟ ಆಯಿತು, ಸ್ನಾನ ಆಯಿತು. ಈಗ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ಆ್ಯಕ್ಚುಲಿ ಸಾನುಗೆ ಇವತ್ತು ಹುಷಾರಿಲ್ಲ. ಮೊನ್ನೆ ರಾತ್ರಿ ಸ್ವಲ್ಪ ಕಾಣಿಸ್ಕೊಂಡಿದ್ದು. ಸೊ ನೆನ್ನೆ ಫುಲ್ ವೆಯ್ಟ್ ಮಾಡಿದ್ವಿ, ಕಡಿಮೆನೇ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಡಾಕ್ಟರ್ ಹತ್ರ ಹೋಗಿದ್ವಿ. ಡಾಕ್ಟರು ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಅಂದರೆ ಆ್ಯಂಟಿಬಯೋಟಿಕ್ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಅವಳಿಗೆ ಜ್ವರ ಬಂದ ತಕ್ಷಣವೇ ಸ್ವಲ್ಪ ಮೈಕೈ ನೋವು ಆದರೂ ಜ್ವರ ಬರುತ್ತಲ್ವ ಸಣ್ಣ ಮಕ್ಕಳಿಗೆ, ಅದಕ್ಕೆ ನಾನು ಆ್ಯಂಟಿಬಯೋಟಿಕ್ ಕೊಟ್ಟಿರಲಿಲ್ಲ. ಇವತ್ತು ಅವರು ಕೊಟ್ಟು ಕಳಿಸಿದ್ದಾರೆ. 3 ದಿನ ಆದಮೇಲೆ ಕಡಿಮೆ ಆಗಲಿಲ್ಲ ಅಂದರೆ ಬನ್ನಿ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿದ್ದಾರೆ. ಸಾನು ಅಷ್ಟಕ್ಕೇ ನಾನು ಅದಕ್ಕೆ ಬರಲ್ಲ ಡಾಕ್ಟರ್ ಹತ್ರ. ನೀವು ಏನೇನೋ ಮಾಡಿಸ್ತೀರಾ, ಇಂಜೆಕ್ಷನ್ ಕೊಡ್ತೀರಾ, ಬ್ಲಡ್ ಟೆಸ್ಟ್ ಅಂತೆ, ನಾನು ಏನೇನೋ ಅದು ನಾನು ಮಾಡಿಸ್ಕೊಳ್ಳಲ್ಲ ನಾನು ಅಂದ್ಬಿಟ್ಟು ಅಳಕ್ಕೆ ಶುರು ಮಾಡಿಬಿಟ್ಟಿದ್ಲು. ನಾವು ಹೋಗೋ ಮುಂಚೆನೂ ಅಷ್ಟೇ ಕಂಡೀಷನ್ ಹಾಕಿ ಕರ್ಕೊಂಡು ಹೋಗ್ತಾಳೆ. ನೀವು ಇಂಜೆಕ್ಷನ್ ಕೊಡ್ಸಂಗಿದ್ರು ನಾನು ಬರಲ್ಲ ಅಂತ ಹೇಳಿಬಿಟ್ಟು. ಇಲ್ಲಮ್ಮ ಬಾ ಅಂತ ಹೇಳಿದ್ವಿ. ಅಲ್ಲಿ ಹೋಗಿ ಬಂದಮೇಲೆ ಅವರು ಇಲ್ಲ ಬ್ಲಡ್ ಟೆಸ್ಟ್ ಮಾಡಿಸೋಣ, 5 ದಿನ ಆಗಲಿ ಆ್ಯಂಟಿಬಯೋಟಿಕ್ ಶುರು ಮಾಡೋಣ ಅಂದರು. ಸೊ ಸಾನು ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ. ಹೋದ ತಿಂಗಳು ಇದೇ ಟೈಮಲ್ಲಿ ಒಂದು ಸಾರಿ ಹುಷಾರು ತಪ್ಪಿದ್ಲು. ಅಂದರೆ ನನ್ನಿಂದ ರಾಜೇಶ್ಗೆ ಬಂದಿತ್ತು, ರಾಜೇಶಿಂದ ಸಾನುಗೆ ಬಂದಿತ್ತು. ಆಗ ಕಡಿಮೆ ಆಗಿತ್ತು, 2 ಡೇಸಲ್ಲೇ ಕಡಿಮೆ ಆಗಿಬಿಟ್ಟಿತ್ತು. ಬಟ್ ಇವಾಗ ಯಾಕೋ ಭಯ ಜಾಸ್ತಿ ಆಗೋಯಿತು. ಅದಕ್ಕೆ ತೋರಿಸೋಣ ಅಂತ ಹೇಳಿಬಿಟ್ಟು ಹೋಗಿ ಬಂದ್ವಿ. ಸೊ ಸಾನು ಫುಲ್ ಡೇ ರೆಸ್ಟ್ ಮಾಡ್ತಾಯಿದ್ದಾಳೆ ಪಾಪ. ಸ್ಯಾಟರ್ಡೆ ಸಂಡೇ ಅಂದರೆ ಅವಳಿಗೆ ಆಟ,
ಓದೋದೆಲ್ಲ ಏನು ಮಾಡೋದಿಲ್ಲ ಅವತ್ತು. ಈ ವೀಕೆಂಡ್ ಅಂತೂ ಆಟನೂ ಆಡೋ ಹಾಗಿಲ್ಲ. ಅವ್ಳ ಫ್ರೆಂಡ್ಸ್ ಬಂದಿದ್ದರು, ಅವ್ರಿಗೆಲ್ಲ ಬೇಡ, ಅವ್ಳಿಗೆ ಹುಷಾರಿಲ್ಲ, ಹುಷಾರಾದ್ಮೇಲೆ ಕಳಿಸ್ತೀವಿ ಅಂತ ಹೇಳಿ ಕಳಿಸ್ಬಿಟ್ವಿ. ಸುಮ್ಮನೆ ಯಾಕಲ್ವಾ, ವೈರಲ್ ಆದರೆ ಸುಮ್ಮನೆ ಒಬ್ಬರಿಂದ ಒಬ್ರಿಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಹಾಗೆ ಈಗ ನಾನು ಅವಳ ಜೊತೆ ಕುತ್ಕೊಂಡು ಆಟಾಡ್ತಾ ಇದ್ದೆ ಇಷ್ಟೊತ್ತು. ಆಟ ಆಡಿಬಿಟ್ಟು ಇವಾಗ ಎದ್ದು ಬಂದೆ. ಅವಳೊಬ್ಬಳಿಗೂ ಬೋರು ಅಂತಾಳೆ. ಟಿ ವಿ ನೋಡಮ್ಮ ಅಂದರೆ ಟಿ ವಿ ಎಷ್ಟು ನೋಡಲಿ ನಾನು, ನೀನು ಕುತ್ಕೊಂಡು ನನ್ನ ಪಕ್ಕ ಅಂತಾಳೆ. ಇಷ್ಟೊತ್ತು ಅವಳ ಜೊತೆ ಬ್ಲಾಗ್ಸ್ ಆಡಿಬಿಟ್ಟು ಇವಾಗ ಎದ್ದು ಬಂದೆ ನಾನು. ಅಂದರೆ ಬೆಳಿಗ್ಗೆ ಒಂದು ರಿಪೇರ್ ಆಯಿತು. ಈಗ ಇದು ಉಯ್ಯಾಲೆ ಹೊರಗಡೆ ಇದ್ದಿದ್ದು, ಚೇರು ಎಲ್ಲ ಹೊರಗಡೆ ಬಂದಿದೆ. ನೋಡಿ ನಮ್ಮ ಪೇಷಂಟ್ನ, ಬಾ ಪೇಷಂಟ್ ಯಾಕೆ ಹುಷಾರು ತಪ್ಪಿತು ಗೊತ್ತೇ ಇಲ್ಲಪ್ಪ. ಏನೇನು ರೀಸನ್ ಇಲ್ಲ, ಗೊತ್ತಿಲ್ಲ ಏನಾಗಿದೆ ಅಂತ. ಇವಾಗ ಚಪಾತಿ ಕೊಟ್ಟಿದ್ದೆ, ಸ್ವಲ್ಪ ಜಾಮ್ ಹಚ್ಬಿಟ್ಟು. ಬರೀ ಚಪಾತಿ ನಮ್ಮ ಹುಡುಗಿಗೆ ಇಷ್ಟ ಇಲ್ಲ, ವಿತ್ ಜಾಮ್ ತಿಂತಾನೆ. ಇಲ್ಲಿ ನೋಡಿ ಮೇಲೆ ಅವತ್ತಿಲ್ಲೆಲ್ಲ ಕಟ್ ಮಾಡಿದೆ ನೋಡಿ, ಇದ್ರ ಮೇಲೆ ಪಿಕ್ಕೆ ಬಿದ್ದರೆ ಎಲೆಗಳೆಲ್ಲ ಸುಟ್ಟೋದಂಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕವರ್ ಮಾಡಿದ್ದೀವಿ. ರಾಜೇಶ್ ಇವಾಗ ಮಾಡಿದ್ರು ಅದನ್ನು ಮಾಡಿದ್ರು. ಇವಾಗ ನಾನು ಇಲ್ಲಿ ಕ್ಲೀನ್ ಮಾಡಿದೆ. ಇವತ್ತು ತಂದಿರೋ ತರಕಾರಿಗಳು ಭಾನುವಾರದ ಸ್ಪೆಷಲ್. ಇದು ಬಿಲ್ಡಿಂಗ್ ಬ್ಲಾಕ್ಸ್. ಇದ್ರ ವಿಡಿಯೋ ಏನು ಮಾಡಿಲ್ಲ ಸ್ನೇಹಿತರೆ, ಯಾಕಂದರೆ ಇದು ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿರೋದು. ಬಟ್ ಅವರು ಏನೆಲ್ಲ ಕೊಟ್ಟಿದ್ದಾರೋ, ಲೈಕ್ ಇದು ಎಷ್ಟೆಷ್ಟು ಇರುತ್ತೆ, ಒಂದೊಂದು ಎಷ್ಟೆಷ್ಟು ಇರುತ್ತೆ ಅಂತ, ಅದೆಲ್ಲನೂ ಕೂಡ ಕರೆಕ್ಟ್ ಇದೆ. ಕ್ವಾಲಿಟಿ ಚೆನ್ನಾಗಿದೆ. ಏನು ಅಂದರೆ ಒಂದೊಂದು ಮಾತ್ರ ಸ್ವಲ್ಪ ಲೂಸು ಅಲ್ವಾ ಸಾನು, ಒಂದೊಂದು ಕೂತ್ಕೊಳ್ಳೋದಿಲ್ಲ, ಒಂದೊಂದು ಮಾತ್ರ ಕೂರಲ್ಲ, ಬಾಕಿದು ಚೆನ್ನಾಗಿದೆ. ಅವ್ರು ಕೊಟ್ಟಿರೋ ಚಿತ್ರಗಳು ಮಾಡೋದಕ್ಕೆ ಎಷ್ಟು ಡಿಫಿಕಲ್ಟ್ ಆಗ್ತಿದೆ ಗೊತ್ತಾ. ನೆನ್ನೆ ಟ್ರೈ ಮಾಡಿದೆ ನಾನು ಕೂತ್ಕೊಂಡು, ಗೊತ್ತಾಗ್ತಾನೇ ಇಲ್ಲ, ಶಾರ್ಟೇಜ್ ಬಂದುಬಿಡುತ್ತೆ. ಇದು ಒಂದು ಈ ಮನೆ ಮಾತ್ರನೇ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದಾರೆ ಹೇಗೆ ಮಾಡೋದು ಅಂತ. ಈ ಥರ ತೋರಿಸಿದ್ರೂ ನನಗೆ ಈ ರೆಡ್ ಕಲರ್ದು ಶಾರ್ಟೇಜ್ ಆಯಿತು. ಮೇ ಬಿ ನಾನು ಏನೋ ಎಲ್ಲೋ ತಪ್ಪು ಮಾಡ್ತಾಯಿದ್ದೀನಿ ಅದಕ್ಕೆ. ಇದು ನೋಡಿ, ನಾನು ನೆನ್ನೆ ಟ್ರೈ ಮಾಡಿದ್ದು ಯಾವುದು ಸಾನು, ಇದು ನೆನ್ನೆ ನಾನು ಟ್ರೈ ಮಾಡೋದಕ್ಕೆ ಹೋದೆ. ಇದು ಸ್ಟೆಪ್ ಬೈ ಸ್ಟೆಪ್ ಏನು ಕೊಟ್ಟಿಲ್ಲ, ಆದರೂ ನನಗೆ ಎಷ್ಟು ಡಿಫಿಕಲ್ಟ್ ಆಯಿತು ಗೊತ್ತಾ. ಮುಂದ್ಗಡೆ ಪಾರ್ಟ್ ಮಾಡಿದೆ, ಹಿಂದ್ಗಡೆ ಸಾನು ಮಾಡಿದ್ಲು, ಬಟ್ ಸ್ಟಿಲ್ ಕೂರ್ಸೋದಕ್ಕೆ ಅದು ಫಿಕ್ಸ್ ಆಗಲಿಲ್ಲ. ಅದಕ್ಕೆ ಸಾನು ನೋಡಿ ಕೇಕ್ ಟವರ್ ಮಾಡಿದ್ದಾಳೆ. ಇದೆಲ್ಲ ಕೂಡ ಬಿಸ್ಕೆಟ್ಸು, ಕುಕ್ಕೀಸು, ಅಲ್ಲ ಸಾನು ಓರಿಯೋ ಬಿಸ್ಕೆಟು, ಚಾಕ್ಲೇಟ್ ಬಾರ್, ಆ ಥರ ಎಲ್ಲ ಆಡ್ತಾ ಇದ್ದಾಳೆ ಪಾಪ ಒಬ್ಬಳೇನೆ ಕೂತ್ಕೊಂಡು. ಆ್ಯಂಡ್ ನಾ ಬಲೂನ್ ಊದೋದಕ್ಕೆ ಯಾಕೆ ಬಾಯಲ್ಲಿ ಊದಿದ್ರಿ, ಅದಕ್ಕೆ ಪಂಪ್ ಸಿಗುತ್ತಲ್ಲ ಅಂತ ಹೇಳಿದರೆ, ಆ ಪಂಪ್ ಸಿಕ್ಕಿದೆ. ಆ ಪಂಪ್ ಇದೆ ನಮ್ಮ ಮನೇಲಿ. ಎವ್ರಿ ಇಯರ್ ಬಲೂನ್ಸ್ ಜೊತೆ ಒಂದೊಂದು ಪಂಪ್ ತರ್ತಾಯಿದ್ರು. ಆದರೆ ಆ ಬಲೂನು ಊದಿ ಬ್ಲೋ ಮಾಡಿಸಿ ಆವತ್ತಿನ ದಿನಾನೇ ಅದು ಕೆಟ್ಟೋಗ್ತಾಯಿತ್ತು. ಇಲ್ಲ ಲೂಸ್ ಆಗಿಬಿಡೋದು, ಅಥವಾ ಫುಲ್ ಹೊರಗಡೆ ಹಿಂಗೆ ಅಂದಾಗ ಫುಲ್ ಹೊರಗಡೆ ಬಂದ್ಬಿಡೋದು, ಆ ಥರ ಆಗ್ತಾಯಿತ್ತು. ಅದಕ್ಕೆ 2 ಇಯರ್ಸಿಂದ ತಂದಿಲ್ಲ. ಆ್ಯಂಡ್ ಬರ್ತ್ಡೇ ಡ್ರೆಸ್ಸು ಸಾನೋದು ನಾವು ಪ್ಯಾಂಟಲೂನ್ಸಲ್ಲಿ ತೊಗೊಂಡಿದ್ದು. ಪ್ಯಾಂಟಲೂನ್ಸಲ್ಲಿ ನ್ಯೂ ಇಯರ್ ಹೋಗಿದ್ವಲ್ಲ, ಆ ಮಂತ್ರಿ ಮಾಲಲ್ಲಿದೆ, ಅಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಥ್ಯಾಂಕ್ ಯು. ಬರ್ತಡೇ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ, ಡೆಕೋರೇಷನ್ ಅಂದಿದ್ರಿ, ಥ್ಯಾಂಕ್ ಯು. ಇನ್ನು ನಾನು ಸಾನು ಬರ್ತ್ಡೇ ಸೀರೀಸ್ ಎಲ್ಲ ಮುಗೀತು. ಹಾಗಾಗಿ ಡೈಲಿ ಹಾಕೋದಕ್ಕೆ ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ, ಯಾಕಂದರೆ ನೀವು ತುಂಬ ಜನ ನಂಗೆ ಡೈಲಿ ಹಾಕಿ ಅಂತ ಹೇಳಿದ್ರಿ. ಡೈಲಿ ಹಾಕೋದಕ್ಕೆ ನನಗೇನು ಪ್ರಾಬ್ಲಮ್ ಅಂದರೆ, ಒಂದು ಸಮಥಿಂಗ್ ಸ್ಪೆಷಲ್ ಅಥವಾ ಒಕೇಶನ್ಸ್ ಇದ್ದರೆ ದಿನ ಅದನ್ನು ಶೇರ್ ಮಾಡ್ಬೋದು. ಏನೂ ಇಲ್ಲ, ಡೈಲಿ ಶೇರ್ ಮಾಡೋದು ಅಂದರೆ ನಿಮಗೂ ನೋಡೋದಕ್ಕೆ ಬೇಜಾರಾಗುತ್ತೆ. ನಾನು ಸಮಥಿಂಗ್ ಡಿಫ್ರೆಂಟ್ ಇರಬೇಕಲ್ವಾ ಅಂತ ಅನಿಸುತ್ತೆ. ಸೆಕೆಂಡ್ ಥಿಂಗ್, ಡೈಲಿ ನಾನು ವ್ಲಾಗ್ ಮಾಡೋದು, ಡೈಲಿ ಎಡಿಟ್ ಮಾಡೋದು ನನಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸಾನುಗೆ ಓದಿಸೋದಿರುತ್ತೆ, ಬರ್ಸೋದಿರುತ್ತೆ, ಮನೆ ಕೆಲಸಗಳಿರುತ್ತೆ, ಅದ್ರ ಮಧ್ಯೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಟ್ರೈ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಮಧ್ಯ ಒಂದೊಂದು ದಿನ ಮಿಸ್ ಆದರೆ ನೆಕ್ಸ್ಟ್ ಡೇ ಫಾರ್ ಶ್ಯೂರ್ ಹಾಕ್ತೀನಿ. ಮಿಸ್ ಮಾಡಿದೆ ನೋಡಿ.